ಹಾಕಿದ್ರು ಕೂಡ ನಮ್ಗೆ ಏನು ನೋವಾಗಲ್ವಾ? ಎಫ್ಐಆರ್ ನಲ್ಲಿ ಬಂದಿದೆ ಸರ್, ನಾವಾಗ ಹಾಕಿಲ್ಲ. ಎಫ್ಐಆರ್ ನಲ್ಲಿ 5ನೇ ಆರೋಪಿ ಹೆಸರಲ್ಲಿ ನಿಮ್ಮ ಹೆಸರಿದೆ. ಅದಕ್ಕೆ ಹೇಳಿದ್ದು, ಈಗ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ಇತಿಹಾಸ ಎಲ್ಲ ಕೂಡ ಗೊತ್ತಿದೆ. ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಫೋನ್ ಮಾಡಿ, ಸರ್ ಈ ಥರ ನಿಮ್ಮದೊಂದು ಹೆಸರು ಬಂದಿದೆ, ಇದಕ್ಕೇನು ಪ್ರತಿಕ್ರಿಯೆ ಏನು ಅಂತ ಹೇಳ್ಬೋದಲ್ಲ. ಬರೀ ಬಸವರಾಜ್ ಅಂತ ಯಾರೋ ಹೆಸರು ಹಾಕಿ ಅಂತಲ್ಲ ಶಾಸಕರು ಅಂತ ಹೇಳಿದಾರಾ? ಸೊ ಅದನ್ನು ಹೇಳ್ಬೇಕಾಗಿತ್ತಲ್ಲ, ಕೇಳ್ಬೋದಾಗಿತ್ತಲ್ಲ. ಸೊ ಯಾಕೆ ಮಾಡಿದ್ರು? ಬಿದರಹಳ್ಳಿ ಹೋಬಳಿ ಕಿತ್ತಗನೂರಿನಲ್ಲಿರುವಂತಹ ಜಮೀನು ವಿಚಾರ ಅಂತ ನನ್ನ ವ್ಯಾಪ್ತಿಗೆ ಬರಲ್ಲ. ಅದು ಬಿದರಹಳ್ಳಿ ಹೋಬಳಿ ಬರ್ತಕ್ಕಂಥದ್ದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ನಾನು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸಕ್ಕೂ ಕೂಡ ಯಾರೇ ಬಂದರೂ ಕೂಡ ಅಲ್ಲಿನ ಶಾಸಕರಿಗೆ ರೆಫರ್ ಮಾಡ್ತೀನಿ ಹೊರತು ನಾನು ಅದ್ರ ಬಗ್ಗೆ ನಾನು ಯಾವುದು ಕೂಡ ಅಲ್ಲಿನ ಕೆಲಸಗಳ ಬಗ್ಗೆ ಇನ್ನೊಂದು ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕ್ಷೇತ್ರದ ಜನ ಬಂದಾಗ ಮಾತ್ರ ನಾನು ನನ್ನ ಕ್ಷೇತ್ರದ ಅವರ ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ಮಾಡೋಕ್ಕಂತ ಕೆಲಸ ಮಾಡ್ತೀನಿ. ಕಳೆದ ಫೆಬ್ರವರಿನಲ್ಲಿ ಇದೇ ಶಿವಪ್ರಕಾಶ್ ಅವರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಈ ಥರ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾರೆ ಬೈರತಿ ಬಸವರಾಜು ಮತ್ತು ಅವ್ರ ಬೆಂಬಲಿಗರು ಅನ್ನುವಂಥ ಆರೋಪ ಆ ಪತ್ರದಲ್ಲಿ ಮಾಡಿದ್ದಾರೆ, ದೂರಿನಲ್ಲಿ. ನೋಡಿ, ಈಗ ಪೊಲೀಸ್ ಆಯುಕ್ತರಿಗೆ ಕೊಟ್ಟಂಥ ಸಂದರ್ಭದಲ್ಲಾದರೂ ಕೂಡ ಪೊಲೀಸ್ ಆಯುಕ್ತರಾದರೂ ಕೂಡ ಫೋನ್ ಮಾಡಿ ನನಗೆ ಈ ಮಾಹಿತಿಯನ್ನು ತಿಳಿಸ್ಬೋದಾಗಿತ್ತು. ಆದರೆ ಇಲ್ಲ ಒಂದು ಕಡೆ ಪೊಲೀಸ್ ಆಯುಕ್ತರು ಕೂಡ ಇದನ್ನು ನಮಗೆ ತಿಳಿಸಿಲ್ಲ. ಆದರೆ ಏಕಾಏಕಿ ನಮ್ಮನ್ನು FIR ಮಾಡಿರ್ತಕ್ಕಂಥ ಎಷ್ಟು ಸಮಂಜಸ ಇಲ್ಲ? ಅವರು ಕರೆದು ಏನಪ್ಪ ಈ ರೀತಿ ಬಂದಿದೆ ಅಂತೇಳಿ ಕೇಳಿದರೆ ನಾನು ಅದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾ ಇದ್ದೆ. ಇದಕ್ಕೂ ನನಗೆ ಸಂಬಂಧ ಇಲ್ಲ, ಯಾರು ಮಾಡಿದರೋ ಅವ್ರನ್ನ ನೀವು ಶಿಕ್ಷೆಗೆ ಒಳಪಡಿಸಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೆ. ಮುಂದಿನ ಕ್ರಮ ಏನು, ಮುಂದಿನ ನಡೆ ಏನು? ಅದೇ ಹೇಳಿದ್ನಲ್ಲ, ಈಗ ಮುಂದಿನ ನಡೆ ನಮ್ಮ ಹಿರಿಯ ವಕೀಲರು ಚರ್ಚೆ ಮಾಡಿ ಇದರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಇದರ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳ್ತೀರಾ? ಇದ್ದಂಗೆ ನಾನು ಕಾಣಿಸ್ತಾ ಇದ್ದೆ. ಯಾಕಂದರೆ ಇದನ್ನು ನೋಡಿದಾಗ FIR ಹಾಕಬೇಕಾದ್ರೆ ಒಬ್ಬ ಶಾಸಕನ